ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಹುಬ್ಬಳ್ಳಿಯ ಮಾನ್ಯ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ. ರಕ್ತ ಹರಿಸಿ ಪರಾರಿಯಾಗಿದ್ದ ಹಂತಕರು ಅರೆಸ್ಟ್ ಆಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ಎನ್ಕೌಂಟರ್ಗೆ ಕೂಗೆದ್ದಿದೆ. ಜಾತಿ ಅನ್ನೋದು ಸಮಾಜಕ್ಕೆ ಅಂಟಿರೋ ಕಳಂಕ. ಪ್ರೀತಿ ಸ್ನೇಹ ಅನ್ನೋ ಬಂಧಕ್ಕೆ ಮಹಾಕಂಟಕ. ಶತಶತಮಾನ ಕಳೆದರೂ ಈ ಜಾತಿ ಪ್ರೀತಿ ನಡುವಿನ ಜಿದ್ದು ಹೋಗಿಲ್ಲ. ತಲತಲಾಂತರದಿಂದ ಹೊತ್ತಿದ ಅಸಮಾನತೆ ಕಿಚ್ಚು ಆರ್ತಿಲ್ಲ. ಜಾತಿ ಬೇಲಿ ಭೇದಿಸಿ ಒಂದಾದ ಹೃದಯಗಳ ರಕ್ತದ ಕೋಡಿ ಹರಿಯೋದೂ ನಿಂತಿಲ್ಲ. ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಜಾತಿ ಜಿದ್ದಿಗೆ ಪ್ರೀತಿಸಿದವಳ ಹೆಣ ಬಿದ್ದಿದೆ. ಹೆತ್ತ ತಂದೆಯೇ ಗರ್ಭಿಣಿ ಮಗಳ ರಕ್ತ ಕುಡಿದು ರಣಕೇಕೆ ಹಾಕಿದ್ದಾನೆ. ಮಗಳ ಲವ್ ಮ್ಯಾರೇಜ್ಗೆ ರಾಕ್ಷಸನಾದ ಅಪ್ಪ, ಹೋಗರೆದ್ರು ಬಿಡದೆ ಕೊಚ್ಚಿಕೊಂದ ಹಂತಕ. 100 ಕಾಲ ಕೂಡಿ ಬಾಳೋ ಕನಸು ಈಡೇರಲಿಲ್ಲ. ಮನಸಾರೆ ಕೈ ಹಿಡಿದವನ ಗೂಡು ತೊರೆಯೋ ಮನಸ್ಸು ಆಕೆಗೆ ಇರಲಿಲ್ಲ. ಮುದ್ದಾದ ಮಗುವಿಗೆ ಜನ್ಮ ಕೊಡಬೇಕು, ಪ್ರೀತಿಸಿದವನ ಜೊತೆ ಜೀವನ ಪೂರ್ತಿ ಬಾಳಬೇಕು ಅಂದ್ಕೊಂಡಿದ್ಲು. ಆದ್ರೆ ಮಗಳ ಪ್ರೀತಿಗೆ ಜಾತಿಯ ಬೇಲಿ ಹೆಣೆದಿದ್ದ ತಂದೆ ಹಾಡ ಹಗಲೇ ಗರ್ಭಿಣಿ ಅನ್ನೋದನ್ನು ನೋಡದೆ ಕೊಚ್ಚಿ ಕೊಚ್ಚಿ ಹೆಣ ಕೆಡವಿದ್ದಾನೆ. ಅಪ್ಪನೇ ನನ್ನ ಮೊದಲ ಹೀರೋ ಅಂತಿದ್ದವಳಿಗೆ ಅಕ್ಷರಶಃ ಯಮನಾಗಿದ್ದಾನೆ. ಈ ರಾಕ್ಷಸನ ಎದೆಯಲ್ಲಿ ಜಾತಿಯ ಜ್ವಾಲೆ ಅದೆಷ್ಟರ ಮಟ್ಟಿಗೆ ಬೇರೂರಿತ್ತು ಅನ್ನೋದನ್ನ ಈ ದೃಶ್ಯಗಳೇ ಸಾರಿ ಸಾರಿ ಹೇಳ್ತಿವೆ. ಮಗಳು ಅನ್ನೋ ಮಮತೆ ಮರೆತವ ಮೃಗದಂತೆ ಎಗರಿ ಮಚ್ಚು ಬೀಸಿ ರಣಕೇಕೆ ಹಾಕಿದ್ದಾನೆ. ಕೊನೆ ಕ್ಷಣದಲ್ಲೂ ಅಪ್ಪ ನನ್ನ ಬಿಟ್ಟುಬಿಡು ಅಂತ ಗೋಗರದ ಮಾನ್ಯ ರಕ್ತಕಾರಿ ಜೀವ ಬಿಟ್ಟಿದ್ದಾಳೆ. ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಈ ಭೀಕರ ಭಯಾನಕ ಭೀಭತ್ಸ ಕೃತ್ಯಕ್ಕೆ ಹುಬ್ಬಳ್ಳಿ ಮಾತ್ರವಲ್ಲ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ನಾಗರಿಕ ಸಮಾಜವೇ ಒಂದು ಕ್ಷಣ ತಲೆ ತಗ್ಗಿಸುವಂತೆ ಮಾಡಿದೆ. ಡೆಡ್ಲಿ ಸ್ಕೆಚ್, ಇಡೀ ಕುಟುಂಬವೇ ಟಾರ್ಗೆಟ್. ಮಗಳ ಹೊಟ್ಟೆ ಸೀಳಿ ರಣಕೇಕೆ ಹಾಕಿದ ಅಪ್ಪ. ಮಾನ್ಯ ಪಾಟೀಲ್ ಯಾವಾಗ ದಲಿತ ಯುವಕ ವಿವೇಕಾನಂದನ ಕೈ ಹಿಡಿದ್ಲೋ ಅವತ್ತೇ ಕುಟುಂಬಸ್ಥರು ಮನುಷ್ಯತ್ವ ಮರೆತು ಹೋಗಿದ್ರು. ಗಂಡನ ಜೊತೆ ಮಾನ್ಯ ಸೀಮಂತ ಕಾರ್ಯಕ್ಕೆ ಊರಿಗೆ ಬಂದಿದ್ದೇ ತಡ ಪಾಪಿ ಪ್ರಕಾಶ್ ಆ್ಯಂಡ್ ಗ್ಯಾಂಗ್ ರಾತ್ರೋರಾತ್ರಿ ಸ್ಕೆಚ್ ರೆಡಿ ಮಾಡಿತ್ತು. ಜಾತಿ ಬಿಟ್ಟು ಹೋದವಳ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವುದಕ್ಕೆ ಶಪಥ ಮಾಡಿದ್ರು. ಇದರಿಂದ ದಲಿತ ಕುಟುಂಬಗಳಲ್ಲಿ ಭಯ ಹುಟ್ಟಿಸೋದಕ್ಕೂ ಸಜ್ಜಾಗಿದ್ರು. ಅದರಂತೆ ಮಾರಕಾಸ್ತ್ರ ಹಿಡಿದು ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್ ಮೊದಲು ಟ್ರ್ಯಾಕ್ಟರ್ನಿಂದ ಗುದ್ದಿ ವಿವೇಕಾನಂದ ತಂದೆ ಹತ್ಯೆಗೆ ಯತ್ನಿಸಿದ್ದಾರೆ. ಅದು ಜಸ್ಟ್ ಮಿಸ್ ಆಗಿತ್ತು. ಮತ್ತೊಂದು ಕಡೆ ವಿವೇಕಾನಂದ ಮುಗಿಸೋ ಪ್ಲಾನ್ ಫೇಲ್ ಆಗಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಹಂತಕ ಪಡೆ ಹಾಡ ಹಗಲೇ ಮಾನ್ಯಾಳ ಮನೆಗೆ ನುಗ್ಗಿದೆ. ಮಗಳನ್ನ ನೋಡಿ ರಾಕ್ಷಸನಾದ ಪ್ರಕಾಶ್ ಮೊದಲು ಕುತ್ತಿಗೆಗೆ 2 ಬಾರಿ ಕೊಡಲಿಯಿಂದ ಹೊಡೆದಿದ್ದಾನೆ. ಬಳಿಕ ಹೊಟ್ಟೆಗೆ ಮಚ್ಚಿನಿಂದ ಚುಚ್ಚಿ ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ಬಿದ್ದು ಒದ್ದಾಡಿದ್ರೂ ಬಿಡದೆ ಹೊಟ್ಟೆಯನ್ನೇ ಸೀಳಿ ಕೊಂದು ಹಾಕಿದ್ದಾರೆ. ಮಮ್ಮಿಗೆ ತಲೆಗೆ ಕೊಡ್ಲಿಲ್ಲ ಹಾಕಿಂದ ಅವ್ರಿಗೆ ಪೂರ್ತಿ ರಗತಾಗಿ ಎಲ್ಲ 3 ತಾಸು ಅಲ್ಲೇ ಬಿದ್ದಾಳೆ ಸರ್. ಯಾರು ಒಬ್ಬರು ಇದೆ ಹೇಳಿಲ್ಲ ಸರ್. ಮನೆಗೆ ಹೋಗಿ ನನ್ನ ಹೆಂಡತಿ, ನಮ್ಮ ಮಮ್ಮಿ, ನಮ್ಮ ತಂಗಿಯಾರದು ಓದ್ಕೊಳ್ಳೋ ಟೈಮ್ನಾಗ ಹೋಗಿ ಏಕಾಏಕಿ ನಮ್ಮ ತಂಗಿ ನೋಡಿ ಅವ್ರು ನೋಡಿ ಕದ ಹಾಕಿದ್ರು ಸರ್. ಕದ ಹೊಡೆದು ಮನೆ ತಪ್ಪಿಸ್ಕೋಬೇಕಂತಂದು ಓಡಿ ಹೊರಗೆ ಬಂದಾಗ ಸರ್ ಆ ಸೈಡ್ ದೋಡಿಂದ. ಅವಾಗ ಟ್ಯಾಕ್ಟ್ರಿ ಸಂಧ್ಯಾಗಿ ಕೈ ಮುರಿದಾನ ಸರ್. ಕುತ್ತಿಗೆಗೆ ಕೊಡ್ಲಿ ತಗೊಂಡು 3-4 ಸತೆ ಹೊಡೆದಾನ ಸರ್. ಮತ್ತೆ ಪ್ರಕಾಶ್ ಗೌಡ ಸರ್. ಮಾನ್ಯಾಳ ಹೆಣ ಬೀಳುತ್ತಿದ್ದಂತೆ ವಿವೇಕಾನಂದನ ತಾಯಿ ರೇಣುಕಾ ಹಾಗೂ ಸಂಬಂಧಿಕರ ಮೇಲೂ ಮಚ್ಚು ಬೀಸಿದ್ದಾರೆ. ಗಂಭೀರ ಗಾಯಗೊಂಡ ವಿವೇಕಾನಂದ ತಾಯಿ ಹಾಗೂ ದೊಡ್ಡಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಹೆಂಡತಿ ಸಾವು, ಅಮ್ಮನ ಒದ್ದಾಟ ನೋಡಿ ವಿವೇಕಾನಂದ ಗೋಳಾಡುತ್ತಿದ್ದಾನೆ. ನನ್ನ ಹೆಂಡತಿ ಕೊಂದವರನ್ನ ಎನ್ಕೌಂಟರ್ ಮಾಡಿ ಊರಿನವರು ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ, ದಲಿತರಾಗಿ ಹುಟ್ಟಿದ್ದೇ ತಪ್ಪ ಅಂತ ಗೋಳಾಡಿದ್ದಾನೆ. ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಅಂತ ಹೇಳಿದ್ರೆ ನಮ್ಮ ಮನೆ ಅಂತೇಳಿ ನೋಡಿದ್ರೆ 14 ಮಂದಿ ಮೇಲೆ ನಾವು ಕೇಸ್ ಮಾಡೇವಿ ಸರ್. 5 ದಿನ 6 ಜನನಷ್ಟೇ ಅರೆಸ್ಟ್ ಮಾಡಿದ್ರು ಸರ್. ಇನ್ನೂ ಏನಂತಂದು ಪೂರ್ತಿ ರಿಪೋರ್ಟ್ ಗೊತ್ತಾಗಿಲ್ಲ ಸರ್. ನಾವು ಕಾನೂನು ಕಡೆ ಬೇಡ್ಕೊಳ್ಳೋದಂದ್ರೆ ಸರ್, ನಮ್ಮ ತಂದೆ ತಾಯಿ ಮೇಲೆ ಯಾರು ಮನು ಮ್ಯಾಗ ಯಾರು ಇದು ಮಾಡ್ಯಾರ ಸರ್ ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತಂದು ಬೇಡ್ಕೊಳ್ಳೋದು ಇಷ್ಟೇ ಸರ್. ಡಬಲ್ ಮರ್ಡ್ರಿ ಕೇಸ್ ಸರ್. ನಮ್ಮ ಮಮ್ಮಿಯಾರು ಇನ್ನೂ ಸೀರಿಯಸ್ ಅದಾರ ಸರ್. ನಾನು ಎನ್ಕೌಂಟರ್ ಮಾಡ್ಕೋಬೇಕಂತ ಕೇಳ್ತಾನೆ ಸರ್. ಮರ್ಯಾದೆಗಾಗಿ ಹತ್ಯೆಗೈದ 6 ಮಂದಿ ಅರೆಸ್ಟ್. ಬೂದಿ ಮುಚ್ಚಿದ ಕೆಂಡವಾದ ಇನಾಂ ವೀರಾಪುರ. ಮಾನ್ಯಾಳ ಮೇಲೆ ಅಟ್ಟಹಾಸ ಮೆರೆದ 6 ಆರೋಪಿಗಳನ್ನ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕಾಶ್ ಗೌಡ, ಅರುಣ್ ಗೌಡ, ಈರಣ್ಣಗೌಡ, ಫಕೀರಗೌಡ, ಬಸನಗೌಡ, ಗುರುಸಿದ್ದಗೌಡನನ್ನ ಬಂಧಿಸಿ ಡ್ರಿಲ್ ಮಾಡುತ್ತಿದ್ದಾರೆ.
ಇತ್ತ ಇನಾಮ್ ವೀರಾಪುರ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮತ್ತೆ ಅಟ್ಯಾಕ್ ಮಾಡೋ ಭಯದಲ್ಲಿ ವಿವೇಕಾನಂದ ಕುಟುಂಬಸ್ಥರು ಊರನ್ನೇ ಬಿಟ್ಟಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಮಾನ್ಯ ಪತಿ ವಿವೇಕಾನಂದ್ಗೆ ಓರ್ವ ಗನ್ಮ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದೆಡೆ ಆರೋಪಿ ಪ್ರಕಾಶ್ ಪಾಟೀಲ್ ಕುಟುಂಬಸ್ಥರು ಬಂಧನ ಭೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲಾಗಿದ್ದಾರೆ. ನಮ್ಮ ಟೀಮ್ ಇನ್ನೂ ಫೀಲ್ಡಲ್ಲಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಆರೋಪಿಗಳಿಗೆ ಅರೆಸ್ಟ್ ಮಾಡ್ತೀವಿ. 14 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ನಮಗೆ 6 ಜನ ಆಗಿದ್ದಾರೆ. ಇನ್ನೊಬ್ಬ ಅಕ್ಯೂಸ್ಡ್ ನಮಗೆ ಆದಷ್ಟು ಬೇಗ ಸಿಗ್ಬೋದು. ನಾವೇ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಾತಿ ಜ್ವಾಲೆಯಲ್ಲಿ ಬಿದ್ದ ಮಾನ್ಯ ನರಳಾಡಿ ನರಕ ಅನುಭವಿಸಿದ್ದಾಳೆ. ಸೀಮಂತದ ಸಂಭ್ರಮದಲ್ಲಿದ್ದವಳು ಅಪ್ಪನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾಳೆ. ಜಾತಿ ಭೂತ ಹೊಕ್ಕಿಸಿಕೊಂಡ ಇಂಥ ಕ್ರಿಮಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ. ಅವರಿಬ್ರು ಹೈ-ಫೈ ಲವರ್ಸ್ಗಳು. ಶೋಕಿ ಮಾಡೋದಕ್ಕೆ ಹಣ ಇಲ್ಲ ಅಂತ ಸ್ನೇಹಿತರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಜಾಬ್ ಕೊಡಿಸ್ತೀವಿ ಅಂತ ಲಕ್ಷ ವಸೂಲಿ ಮಾಡಿ ಕೈ ಎತ್ತಿದ್ದಾರೆ. ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ. ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ. ಸ್ನೇಹಿತರಿಗೆ ಐನಾತಿ ಜೋಡಿ ವಂಚನೆ. ಕೆಲಸ ಆಸೆ ತೋರಿಸಿ ಲಕ್ಷ ವಸೂಲಿ. ಅಲೆಲೆಲೆಲೆಲೆ, ಟೈಟಾನಿಕ್ ಹೀರೋಯಿನ್ನು ಈ ರೇಂಜ್ಗೆ ಪೋಸ್ ಕೊಡಲ್ಲ ಬಿಡಿ. ರೂಮ್ನಲ್ಲಿ ಲೂಸ್ ಹೇರ್ ಬಿಟ್ಕೊಂಡು ಲುಕ್ ಕೊಡ್ತಿದ್ರೆ ನೋಡೋದಕ್ಕೆ ಎರಡೆರಡು ಕಣ್ಣು ಸಾಧ್ಯಿಲ್ಲ. ಹೆಗಲ ಮೇಲೆ ಬ್ಯೂಟಿ ಕೈ ಹಾಕಿದ್ದು. ಲವರ್ ಅನಿಸಿಕೊಂಡವನು ಫುಲ್ ಬೋಲ್ಡ್ ಆಗಿ ಬೆವರಿ ಹೋಗಿದ್ದಾನೆ. ಲೈಲಾ ಮಜ್ನು ಥರ ಆಡ್ತಿರೋ ಇವರು ಅಂತಿಂತವರಲ್ವೇ ಅಲ್ಲ ಕಣ್ರಿ. ಶೋಕಿಗಾಗಿ ಸ್ನೇಹಿತರಿಗೆ ಮಕ್ಮಲ್ ಟೋಪಿ ಹಾಕಿದ ಖತರ್ನಾಕ್ ಜೋಡಿ. ಫೋಟೋಗೊಂದು ಡಿಫರೆಂಟ್ ಪೋಸ್ ಕೊಟ್ಟಿರೋ ಈಕೆ ಹೆಸರು ಅನುಷಾ. ಇವನು ಅರುಣ್ ಅಂತ. ಚಿಕ್ಕಬಳ್ಳಾಪುರದ ಈಕೆಗೆ ಶಿಡ್ಲಘಟ್ಟದ ಅರುಣ್ ಅದ್ ಹೇಗೆ ಪರಿಚಯ ಆದ್ನೋ ಗೊತ್ತಿಲ್ಲ. ಅದಾಗ್ಲೇ ಇಬ್ಬರು ಅನುರಾಗದ ಅಲಿಯಲ್ಲಿ ತೇಲಾಡ್ತಿದ್ರು. ಮದುವೆ ಆಗೋದಕ್ಕೂ ಸಜ್ಜಾಗಿದ್ರಂತೆ. ಇವನು ಬಿಲ್ಡಪ್ಗೆ ಬಾಪ್ ಅಂತಿದ್ರೆ ಇವಳು ಫ್ಯಾಷನ್ಗೆ ಕ್ವೀನ್ ಅಂತಿದ್ಲು. ಇಬ್ರು ಸೇರ್ಕೊಂಡು ಹೈ-ಫೈ ಲೈಫ್ ಲೀಡ್ ಮಾಡ್ತಿದ್ರು. ನೋಡೋರ್ ಕಣ್ಣು ಕುಕ್ಕುವಂತೆ ರೀಲ್ಸು, ಸ್ಟೇಟಸ್ ಹಾಕ್ತಿದ್ರು. ಹೀಗೆ ಡಿಂಗ್ ಚಾಕ್ ಜೀವನ ನಡೆಸಿದಾಕೆ ಸಿಕ್ಕವರಿಗೆ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ಚಿಣಿಮಿಣಿ ಅನುಷಾ ಸ್ನೇಹಿತರನ್ನೇ ಟಾರ್ಗೆಟ್ ಮಾಡ್ತಿದ್ಲಂತೆ. ನನ್ನ ಬಾಯ್ ಫ್ರೆಂಡ್ ಖಾಸಗಿ ಕಂಪನಿಗೆ ಸಿಇಒ, ಲಕ್ಷ ಹಣ ಸಂಪಾದನೆ ಮಾಡ್ತಾನೆ. ಅಲ್ಲಿ ಅವನು ಹೇಳಿದ್ದೇ ನಡೆಯುತ್ತೆ. ನಿಮಗೂ ಕೆಲಸ ಬೇಕಾದ್ರೆ ಕೊಡಿಸ್ತೀನಿ ಅಂತ ಪುಂಗಿದ್ದಾಳೆ. ಈಕೆ ಮಾತಿಗೆ ಮರುಳಾಗಿದ್ದೇ ಚಿಕ್ಕಬಳ್ಳಾಪುರದ LLB ಸ್ಟೂಡೆಂಟ್ ಪ್ರತಿಭಾ. ಅನುಷಾ ಮಾತು ನಂಬಿ 1,85,000 ಕೊಟ್ಟಿದ್ದಂತೆ. ಅಲ್ಲದೆ ಹರ್ಷಿತಾ ಎಂಬಾಕೆಯು ಚಿನ್ನಾಭರಣ ಅಡವಿಟ್ಟು 2 ಲಕ್ಷ ಕೊಟ್ಟಿದ್ದಾಳೆ. ಹಣ ಪಡೆದ ಈ ಜೋಡಿ ಕೆಲಸ ಕೊಡಿಸದೆ ಯಾಮಾರಿಸಿದ್ದಾರಂತೆ. ಅನುಷಾ ತನ್ನ ಅಕೌಂಟ್ಗೆ ದುಡ್ಡು ಹಾಕಿಸ್ಕೊಂಡು ಅರುಣ್ಗೆ ಕೊಟ್ಟಿದ್ದಾಳೆ. ಸದ್ಯ ಪ್ರತಿಭಾ ಹಾಗೂ ಹರ್ಷಿತಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ. ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ. ನಂದೆಲ್ಲ ದುಡ್ಡು ಫೋನ್ ಪೇಲೆ ಹಾಕ್ಸ್ಕೊಂಡಿದ್ದಾರೆ ಸರ್. ಇನ್ನೊಬ್ರದ್ದು ಹ್ಯಾಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ. ನಾವೆಲ್ಲ ಸಾಲ ಮಾಡಿ ಒಡವೆ ಎಲ್ಲ ಅಡ ಇಟ್ಟು ಕೊಟ್ಟಿದ್ದೀವಿ ಸರ್. ಈಗ ಕೇಳಿದ್ರೆ ನೀನು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾಳೆ. ನಮಗೆ ಅವನ ಪರಿಚಯನೇ ಇಲ್ಲ, ಇವಳಿಂದನೇ ನಮ್ಗೆ ದುಡ್ಡು ಕೊಟ್ಟಿರೋದು ಸರ್. ಆದ್ರೆ ಅನುಷಾ ಹೇಳೋದೇ ಬೇರೆ. ನನ್ನ ಹತ್ರ ಹಣ ಇಲ್ಲ, ನಾನು ಹೇಗೆ ದುಡ್ಡು ಕೊಡ್ಲಿ ಅಂತಿದ್ದಾಳೆ. ಲವರ್ ನಂಬಿದ ಅನುಷಾ ಹಿಂಗು ತಿಂದ ಮಂಗನಂತಾಗಿದ್ದಾಳೆ. ವಾಪಸ್ ಹಣ ಕೇಳಿದ್ದಕ್ಕೆ ಅರುಣ್ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾನಂತೆ. ಅಲ್ಲದೆ 1 ವಾರದಲ್ಲಿ ಹಣ ವಾಪಸ್ ಕೊಡ್ತೀನಿ ಅಂತ ಪೊಲೀಸರಿಗೆ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾಳೆ. ಒಟ್ಟಾರೆ ಶೋಕಿ ಲೈಫ್ಗೆ ಬಿದ್ದವರು ಈಗ ಒದ್ದಾಡುವಂತಾಗಿದೆ. ಇಂಥವರನ್ನ ನಂಬಿ ಹಣ ಕೊಡೋ ಮೊದಲು ಹುಷಾರಾಗಿರಿ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಆಕೆ ಊಟದಲ್ಲಿ ವಿಷ ಹಾಕಿ ಸಾಯಿಸ್ತೀನಿ ಅಂತ ಗಂಡನಿಗೆ ಬೆದರಿಕೆ ಹಾಕ್ತಿದ್ಲಂತೆ. ಎಷ್ಟಕ್ಕೆ ರೊಚ್ಚಿಗೆದ್ದ ಪತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಆಕ್ಸಿಡೆಂಟ್ ಕತೆ ಕಟ್ಟಿ ಸಿಕ್ಕಿ ಬಿದ್ದಿದ್ದಾನೆ. ಊಟದಲ್ಲಿ ವಿಷ ಹಾಕ್ತೀನಿ ಅಂತಿದ್ಲು ಹೆಂಡ್ತಿ.
ಪತ್ನಿ ಕಾಟಕ್ಕೆ ಬೇಸತ್ತು ಕೊಂದೇ ಬಿಟ್ಟ ಪತಿ. ಈಗೀಗ ಅದೇನ್ ಸಂಸಾರ ಮಾಡ್ತಾರೋ, ಅದೇನ್ ಕಥೆಯೋ, ಕಿತ್ತಾಟದಲ್ಲದೆ ಅರ್ಧ ಸಂಸಾರ ಮುಗಿಸಿ ಬಿಡ್ತಾರೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟು ನೆತ್ತಿಗೇರಿಸಿಕೊಂಡು ಹೆಣ ಬೀಳಿಸ್ತಿದ್ದಾರೆ. ಬೆಂಗಳೂರಲ್ಲಿ ಇದೇ ರೀತಿ ಆಗಿದೆ. ಮಾತಿಗೂ ಊಟದಲ್ಲಿ ವಿಷ ಹಾಕ್ತೀನಿ ಅಂತಿದ್ದವಳನ್ನ ಗಂಡ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಫೋಟೋಗೆ ಪೋಸ್ ಕೊಟ್ಟಿದ್ದಾರಲ್ಲ, ಇದೇ ಜೋಡಿಯ ಸಂಸಾರದಲ್ಲಿ ವಿಷದ ಬಿರುಗಾಳಿ ಗೆದ್ದಿದೆ. ಹೆಸರು ಅನಂತ್ ಹಾಗೂ ಗಾಯತ್ರಿ ಅಂತ. ಯಲಹಂಕದ ಚಿಕ್ಕಬೊಮ್ಮಸಂದ್ರದ ನಿವಾಸಿಗಳು. ಪತಿ ಮೆಕ್ಯಾನಿಕ್ ಆಗಿದ್ರೆ ಪತ್ನಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಿದ್ಲು. ಮದುವೆಯಾದ ದಿನದಿಂದಲೂ ಇಬ್ಬರ ಮಧ್ಯೆ ಕೋಳಿ ಜಗಳ ಆಗ್ತಾನೇ ಇತ್ತಂತೆ. ಅದು ಇತ್ತೀಚೆಗೆ ಮಿತಿ ಮೀರಿ ಹೋಗಿತ್ತು. ಗಂಡನ ಕಂಡ್ರೆ ಕೆಂಡದಂತಾಡ್ತಿದ್ದ ಗಾಯತ್ರಿ ಊಟದಲ್ಲಿ ವಿಷ ಹಾಕ್ತೀನಿ, ನಿನ್ನನ್ನ ಕೊಂದು ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ಲು. ಹೀಗಾಗಿ ಅನಂತ್ಗೆ ನೆಮ್ಮದಿ ಇಲ್ಲದಂತಾಗಿತ್ತು. ಹೆಂಡತಿಯ ಅತಿರೇಕದ ವರ್ತನೆಗೆ ಅನಂತ್ ಕಂಗಾಲಾಗಿ ಹೋಗಿದ್ದ. ಇವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದ. 2 ದಿನಗಳ ಹಿಂದೆ ಸೈಟ್ ನೋಡೋಣ ಅಂತ ಮಿಟಗಾನಹಳ್ಳಿ ಬಳಿ ಕರೆದೊಯ್ದಿದ್ದಾನೆ. ಮನೆ ಕಟ್ಟೋಣ, ನಾಳೆನೆ ಭೂಮಿ ಪೂಜೆ ಮಾಡೋಣ ಹೀಗೆ ಮಾತನಾಡ್ತಾನೆ ನೆಲಕ್ಕೆ ಕೆಡವಿ ಕಲ್ಲು ಎತ್ತಾಕಿ ಹತ್ಯೆ ಮಾಡಿದ್ದಾನೆ. ಪತ್ನಿ ಸಾವನ್ನಪ್ಪಿದ್ದಂತೆ ಹೊಸ ಕಥೆ ಕಟ್ಟಿದ್ದ. ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ಲು. ಬುಲೆಟ್ ಬೈಕ್ ಹರಿದಿದೆ ಅಂತ ಹಸಿ ಸುಳ್ಳಿನ ಕತೆ ಹೇಳಿದ್ದ. ಅಲ್ಲದೆ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಕಣ್ಣೀರು ಹಾಕಿ ಡ್ರಾಮಾ ಮಾಡಿದ್ನಂತೆ. ಅನಂತ್ನ ಓವರ್ ಆಕ್ಟಿಂಗ್ ಡಾಕ್ಟರ್ಗೆ ಅನುಮಾನ ಮೂಡಿಸಿತ್ತು. ಹೀಗಾಗಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ರಂತೆ. ಸ್ಥಳಕ್ಕೆ ಬಂದ ಬಾಗಲೂರು ಪೊಲೀಸರು ಡ್ರಿಲ್ ಮಾಡಿದ್ದು ಸಾವಿನ ಸತ್ಯ ಬಾಯ್ಬಿಟ್ಟಿದ್ದಾನೆ. ಒಟ್ಟಾರೆ ವಿಷ ಹಾಕ್ತೀನಿ ಅಂತಿದ್ದ ಶಿಕ್ಷಕಿಗೆ ತನ್ನ ಮಾತೆ ಮುಳುವಾಗಿದೆ. ತಾಳ್ಮೆ ಕಳೆದುಕೊಂಡ ಅನಂತ್ ಜೈಲು ಪಾಲಾಗಿದ್ದಾನೆ. ಅತ್ತ ಅಪ್ಪ ಅಮ್ಮನ ಆಸರೆ ಇಲ್ಲದೆ ಮಗಳಿಗೆ ದಿಕ್ಕೆ ತೋಚದಂತಾಗಿದೆ. ಮಂಜುನಾಥ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕಿಚ್ಚನ ಯುದ್ಧದ ಮಾತು ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚು ಹಚ್ಚಿದ್ದು ಸ್ಟಾರ್ ವಾರ್ಗೆ ನಾಂದಿ ಹಾಡಿದೆ. ಇದಕ್ಕೆ ಸ್ವತಃ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಧ್ಯೆ ದಾಸನಿಗೆ ಸ್ಟಾರ್ ವಾರ್ ಬಗ್ಗೆ ಪತ್ನಿ ವರದಿ ಕೊಟ್ಟಿದ್ದಾರೆ. ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಏನು ಉತ್ತರ ಕೊಡ್ಬೇಕು ಕೊಡ್ತೀನಿ, ಕೇಳಿ. ಕಮ್ಮಿ ಮಾಡ್ಬೇಕಲ್ಲ. ಒಂದ್ ಕಾಲದಲ್ಲಿ ಕುಚುಕು ಗೆಳೆಯರಂದ್ರೆ ಹಿಂಗಿರ್ಬೇಕಪ್ಪ ಅಂತಿದ್ದವರು ದರ್ಶನ್, ಸುದೀಪ್. ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಕಾಲಿಟ್ಟವರು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ್ರು. ಗೆಳೆಯ ಅಂತ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಆದ್ರೆ ಇಬ್ಬರ ಮಧ್ಯೆ ಶುರುವಾದ ದ್ವೇಷ ಬದ್ಧ ವೈರಿಗಳಂತೆ ಮಾಡಿದೆ. ಆಗ್ಲಿಂದ ಈವರೆಗೂ ಸ್ಟಾರ್ ವಾರ್ ನಡೀತಾನೆ ಇದೆ. ಆ ಕಿಚ್ಚು ಇದೀಗ ಮತ್ತೆ ತಾರಕಕ್ಕೇರಿದೆ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಕಿಚ್ಚ ಗರ್ಜಿಸ್ತಾ ಇದ್ದಂತೆ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇದಕ್ಕೆ ವಿಜಯಲಕ್ಷ್ಮಿ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಬಾದ್ಶಾ ಮೌನ ಮುರಿದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಟ ಸುದೀಪ್ ಹೇಳಿದ ಒಂದೇ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲೆಬ್ಬಿಸಿದೆ. ಸ್ಟಾರ್ ವಾರ್ಗೆ ನಾಂದಿ ಹಾಡಿದೆ. ಆದ್ರೀಗ ಎಲ್ಲದಕ್ಕೂ ಕಿಚ್ಚನೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಪೈರಸಿ ಪಡೆಗೆ, ಇನ್ಯಾರದೋ ನಟನ ಹೆಸರು ತೆಗೆದುಕೊಂಡು ಹೇಳಿಲ್ಲ. ಇನ್ಯಾರೋ ಏನೋ ಮಾತಾಡಿದ್ರೆ ನಾನು ರಿಯಾಕ್ಟ್ ಮಾಡಲ್ಲ. ಅವರು ನನಗೆ ಹೇಳಿದ್ದು ಅಂತ ಹೇಳಲಿ, ಆಗ ಉತ್ತರ ಕೊಡ್ತೀನಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲ್ ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕು. ನೀವು ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ, ಕೇಳಿ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಕಿಚ್ಚನ ಯುದ್ಧದ ಮಾತಿಗೆ ಹಾಸ್ಯ ನಟ ಸಾಧು ಕೋಕಿಲ್ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಡೈರೆಕ್ಟರ್ ತರುಣ್ ಸುಧೀರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸೋಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ, ನಿಲ್ಲಿಸಿದ್ದಾರೆ ಕೂಡ. ಅವು ಉಟ್ಕೊತಾನೆ ಇರ್ತವೆ. ಅದನ್ನು ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಪೈರಸಿನ ಹೆಂಗೆ ಸಾಲ್ವ್ ಮಾಡಬಹುದು ಅಂದರೆ ಕರೆಕ್ಟಾಗಿ
ಒಳಗಡೆ ನಮ್ಮ ಸರ್ಕಾರದಿಂದಾಗಲಿ ಮುಖ್ಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸುದೀಪ್ ಸರ್ ಸಿಕ್ಕಂತ ವೇದಿಕೆನೇ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಎಲ್ಲ ಆಕ್ಟರ್ಸ್ಗೂ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನೇನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್, ನೀವೇನು ಅರ್ಥ ಮಾಡ್ಕೊಂತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಹಾಗಾಗಿ ವಿಜಯಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರ್ಬೋದು, ಸರಿನಾ? ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಕಾಟೇರನ ದರ್ಶನ ವಿಜಿ ಸಖತ್ ರೀಲ್ಸ್. ಸ್ಟಾರ್ ವಾರ್ ಮಧ್ಯೆ ವಿಜಯಲಕ್ಷ್ಮಿ ಜೈಲಲ್ಲಿರೋ ದರ್ಶನ್ ಭೇಟಿಯಾಗಿದ್ದಾರೆ. ಸುದೀಪ್ ಯುದ್ಧದ ಮಾತು, ದಚ್ಚು ಕಿಚ್ಚ ಫ್ಯಾನ್ಸ್ ವಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಭೂಪತಿಗೆ ಹಣ್ಣು ಹಂಪಲು ಕೊಟ್ಟು ಹೊರಬಂದ ವಿಜಯಲಕ್ಷ್ಮಿ ಫುಲ್ ಖುಷಿಯಾಗಿದ್ದಾರೆ. ಏನೋ ಒಂಥರ ನಾವು ಜೊತೆಯಲ್ಲಿ ಕಳೆಯುವ ಕ್ಷಣ ಅನ್ನೋ ಸಾಂಗ್ಗೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಸ್ಟಾರ್ ವಾರ್ ಜೋರಾಗಿದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ.